ಕಾಣ್ತಾ ಇದ್ದಾವೆ. ಯಾಕಂದ್ರೆ ಇಲ್ಲೇ ನಮ್ಮ ಟ್ರಂಪ್ ಅವರು ಈ ಒಂದು ವ್ಯಾಪಾರಿ ಯುದ್ಧವನ್ನು ಶುರು ಮಾಡಿದ ಮೇಲೆ ಟ್ರಂಪ್ ಅವ್ರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ. ಮತ್ತು ಟ್ರಂಪರ ಪ್ರಭಾವ ದಕ್ಷಿಣ ಏಷ್ಯಾ ಮೇಲೆ ಆಗಬಾರ್ದು, ವರ್ಲ್ಡ್ ಮೇಲೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಚೈನಾವನ್ನು ಸಹಿತ ಪಾಕಿಸ್ತಾನ ಎತ್ತಿಕೊಳ್ತಾ ಇದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಆದರೆ ಈ ಚೈನಾ ಮತ್ತು ಅಮೆರಿಕಾದ ಎತ್ತಿ ಕಟ್ಟುವಿಕೆ ಅವ್ರ ತಿಕ್ಕಾಡದಿಂದಾಗಿ ಮತ್ತಷ್ಟು ನಮಗೆ ಇನ್ನಷ್ಟು ಸಮಸ್ಯೆ ದೊಡ್ಡದಾಗ್ತಾ ಇದೆ. ಇದು ಅದೇನೋ ಆಗಲಿ, ಈಗಂತೂ ಬೇರೆ ಹಾದಿ ಇಲ್ಲ, ಯುದ್ಧದ ಹಾದಿ ಅಂತ ಬಂದು ನಿಂತಿದ್ದಾಗಿದೆ. ಇದನ್ನು ತಡಿಬೇಕಾಗಿತ್ತು ಅಂತಂದ್ರೆ ಮೊದಲ ಈ ಭಯೋತ್ಪಾದನೆ ಅಗ್ದು ಚೆನ್ನಾಗೇನ ನಮ್ಗೆ ಸರ್ಕಾರ ನಿರ್ಧಾರ ಮಾಡ್ಯದ, ಭಯೋತ್ಪಾದಕರು ಮಾತ್ರ ಹೊಡಿತೀವಿ ಅಂತೇಳಿ. ಮತ್ತು ಅವರು ನಮ್ಮ ಸೇನೆ ನೆಲೆ ಮೇಲೆ ದಾಳಿ ಮಾಡಿದಾಗ ಅನಿವಾರ್ಯ ಆತ್ಮರಕ್ಷಣೆಗಾಗಿ ಮಾಡುವಂಥ ಕೆಲಸ ಅದೇನೂ ಇರಲಿ. ಒಟ್ಟಲ್ಲೇ ಈ ಪಾಕಿಗೆ ಸಾಲ ಕೊಟ್ಟಿದ್ದ IMF ನಮ್ಮ ದಕ್ಷಿಣ ಏಷ್ಯಾದ ಅದರಲ್ಲೂ ಭಾರತದ ನೆಮ್ಮದಿಯನ್ನು ಕೆಡಿಸುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಪಾಕಿಗೆ ಸಾಲ ಕೊಟ್ಟಿದ್ದೇನಪ್ಪ ಅಂದ್ರೆ ಮತ್ತೆ ಯುದ್ಧ ಮಾಡಿರಿ ಬಿಡದಲ್ಲ ಸಾಯಿರಿ ಅನ್ನೋದಷ್ಟೇ ಮಧ್ಯ ಇಲ್ಲ. ನಮಗೆ ದುಡ್ಡು ಕೊಟ್ಟರೆ ನಾವು ವ್ಯಾಪಾರ ಕೂತೀವಿ ಅಂತೇಳಿ ಈ ಮುಂದುವರೆದ ದೇಶಗಳ ಬೆಳೆದು ನಿಂತ ದೇಶಗಳ ಅಭಿಪ್ರಾಯ ಅಂತೇಳಿ ಈ ಸಂದರ್ಭ ಹೇಳಬೇಕಾಗ್ತದೆ. ಯಾಕಂದರೆ IMF ದುಡ್ಡು ಬರೋದೇ ಶ್ರೀಮಂತ ರಾಷ್ಟ್ರಗಳಿಂದ, ಅದರಲ್ಲೂ 70% ಅಮೇರಿಕದಿಂದ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಇರಲಿ, ಒಟ್ಟಿನಲ್ಲೇ ಈ ಯುದ್ಧ ಮಾಡಿ ಆ ಎಲ್ಲ ನಮಗೆ ಕೊಟ್ಟು ಬಡದ 5 ಶಸ್ತ್ರಾಸ್ತ್ರ ಕೊಟ್ಟು ಬಡದರ ಹಚ್ಚಿ ಹರಾಗಿಸುವಂಥ ಈ ದಂಧೆ ಅವ್ರು ಎಳೆದಿದ್ದು ಅದು ನಿಜವಾಗಿ ಭಾರತ ಮತ್ತು ಪಾಕ್ ಇಬ್ಬರಿಗೂ ಪೆಟ್ಟು ಕೊಡುವಂಥದ್ದು. ಅವರ ಆರ್ಥಿಕ ನೀತಿನೂ ಅಥವಾ ಅರ್ಥವ್ಯವಸ್ಥೆ ಪೂರ್ತಿ ಒಳ್ಳೆಯದಿದೆ, ನಮಗೂ ಬಡತನದಲ್ಲಿ ಒದ್ದಾಡ್ತಾ ಇದೆ. ಸ್ವಲ್ಪ ಮೇಲ್ಮಟ್ಟದಲ್ಲಿರ್ಬೋದು, ಪಾಕಿಸ್ತಾನಿಗಿದ್ರು ನಮ್ಮಲ್ಲಿ ಬಡತನ ತಪ್ಪಿಲ್ಲ, ನಿರುದ್ಯೋಗ ತಪ್ಪಿಲ್ಲ, ಹಸುವಿನ ಸಂಕಟ ತಪ್ಪಿಲ್ಲ ಅನ್ನೋದು ನೀವು ನೆನಪಿಟ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಏನೋ ಆಗಲಿ, IMF ಸಾಲ ಕೊಟ್ಟಿದ್ದೆ ಮಾತ್ರ ಭಾಳ ದೊಡ್ಡ ತಪ್ಪು. ಅವ್ರು ಅಭಿವೃದ್ಧಿ ಕೊಡಲಿ, ಅದು ಶಸ್ತ್ರಾಸ್ತ್ರ ಖರೀದಿ ಮಾಡಿಕೊಂಡ್ರೆ ಅದನ್ನು ವಿರೋಧ ಮಾಡುವಂಥದ್ದು ತಪ್ಪು ಅಂತ ಹೇಳುವಂಥದ್ದು ನಿಲ್ಲಿಸುವಂಥದ್ದು ಸಹಿತ IMF ಮಾಡಬೇಕಾಗ್ತದೆ. ಅದನ್ನು ಮಾಡ್ತದಿಲ್ಲ ಯಾರಿಗೂ ಗೊತ್ತು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್ ಸತ್ಯ ಕೈಗೊಂಡು ವಂದನೆಗಳು.